ಹಲೋ ಹಾಯ್ ನಮಸ್ತೆ ಮಹಾದೇವ್ರಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಮೊದಲಿಗೆ ಇವಾಗ ನಾನು ಆರಿ ವರ್ಕ್ ಸ್ಟ್ಯಾಂಡನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ಸ್ಟ್ಯಾಂಡ್ ತಂದ ಮೇಲೆ ನಾನು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡಿದ್ದೀನಿ. ಹಾಗೆ ಕ್ಲಿಪ್ಸು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಏನು ಫ್ಯಾಬ್ರಿಕ್ ತೋರಿಸ್ತಾ ಇದ್ದೀನಲ್ಲ, ಈ ಫ್ಯಾಬ್ರಿಕ್ ಮೇಲೆ ನಾನು ಇವತ್ತು ಸಿಂಪಲ್ ಆಗಿ ಆರಿ ವರ್ಕ್ ಡಿಸೈನ್ನ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇದು ಸಾರಿ ಮ್ಯಾಚಿಂಗ್ ಇರ್ತಕ್ಕಂಥ ಬ್ಲೌಸ್ ಪೀಸ್ನ ನಾನು ಸೆಪ್ರೇಟಾಗಿ ತೊಗೊಂಡು ಬಂದಿದ್ದೆ. ಯಾಕಂತಂದರೆ ಬ್ಲೌಸ್ ಪೀಸ್ ಕಲರ್ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ, ಹೀಗಾಗಿ ಬೇರೆ ಬ್ಲೌಸ್ ಪೀಸ್ ತೊಗೊಂಡು ಬಂದು ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಸಿಂಪಲ್ಲಾಗಿ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ಇನ್ನೂ ಸ್ಲೀವ್ ಡಿಸೈನ್ನ ನಾನು ಇನ್ನೂ ಮಾಡಿಲ್ಲ. ಯಾಕಂತಂದರೆ ಕಸ್ಟಮರ್ ಸಹ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಬ್ಲೌಸಸ್ನ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳತ್ತಾರೆ. ಹೀಗಾಗಿ ಇವಾಗ ಏನೈತಲ್ಲ, ಮೊದಲಿಗೆ ಬ್ಲೌಸ್ ಲೆಂತೆಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಈ ರೀತಿಯಾಗಿ ಕಟ್ ವರ್ಕ್ ಶೇಪಲ್ಲಿ ನಾನು ಮೊದಲಿಗೆ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇವಾಗ ಆಲ್ಮೋಸ್ಟ್ ಆಲ್ ಬ್ಲೌಸಸ್ ಎಲ್ಲ ಟ್ರೆಂಡಿಂಗ್ ಒಳಗಂತಂದರೆ ಕಟ್ ವರ್ಕ್ ಡಿಸೈನ್ನ ಇಡ್ಲಾಕತ್ತಾರಲ್ಲ, ಹೀಗಾಗಿ ಈ ರೀತಿಯಾಗಿ ವರ್ಕ್ ಮಾಡಬೇಕು ಅಂಥೇಳಿ ಇವತ್ತು ನಾ ವರ್ಕ್ ಮಾಡ್ಲಾಕತ್ತೀನಿ. ತುಂಬ ದಿನ ಆಯಿತು. ವಿವರ್ಸ್ ಕೂಡ ಕಮೆಂಟ್ ಮಾಡ್ಲಾಕತ್ತಿದ್ರು ಆರಿ ವರ್ಕ್ ವಿಡಿಯೋನ ಶೇರ್ ಮಾಡಿರಿ ಅಂಥೇಳಿ. ಹೀಗಾಗಿ ಇವತ್ತು ವರ್ಕ್ ಮಾಡ್ತಾಯಿದ್ದೀನಲ್ಲ, ಹಾಗೆ ಒಂದೆರಡು ಬ್ಲೌಸ್ ಏನದಾವಲ್ಲ ವರ್ಕ್ ಮಾಡಿ ಸ್ಟಿಚಿಂಗ್ ಆದ ನಂತರ ವಿಡಿಯೋನ ಶೇರ್ ಮಾಡಿದ್ದೆ. ಹೀಗಾಗಿ ವರ್ಕ್ ಮಾಡುವಾಗ ವಿಡಿಯೋ ಮಾಡಿರಿ ಅಂತ ಹೇಳಿದರು. ಹಾಗಾಗಿ ಇವತ್ತು ವರ್ಕ್ ಮಾಡುವಾಗನ ವಿಡಿಯೋನ ಮಾಡ್ಲಾಕತ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಲೀಪ್ ಡಿಸೈನ್ನ ಮಾಡಿಬಿಟ್ಟು ಸೆಂಟ್ರಲ್ಲಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಬಿಟ್ಟು ಇವಾಗ ಡಿಸೈನ್ನ ಮಾಡ್ಲಾಕತ್ತೀನಿ. ಹಾಗೆ 2 ಲೈನ್ನ ಚೈನ್ ಸ್ಟಿಚ್ನ ಹಾಕೀನಿ. ಡಿಸೈನ್ ಇದು ಇಷ್ಟ ಆಗಿ ಈ ಒಂದು ಡಿಸೈನ್ನ ಮಾಡ್ಲಾತೀನಿ. ಇದೇ ರೀತಿಯಾಗಿ ಒಂದು ಬ್ಲೌಸ್ ನಾನು ವರ್ಕ್ ಮಾಡಿಬಿಟ್ಟೆ. ಇವಾಗ ಕಸ್ಟಮರ್ಸ್ಗೆ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ಟಿದ್ನಿ. ಹೀಗಾಗಿ ಇನ್ನೊಂದು ಬ್ಲೌಸ್ ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡ್ಬೇಕಂಥೇಳಿ ವರ್ಕ್ ಮಾಡ್ಲಾಕತ್ತೀನಿ. ಹಾಗೆ ಇನ್ನೂ ಒಂದಿಷ್ಟು ಸಿಂಪಲ್ಲಾಗಿ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟು ಬ್ಲೌಸ್ ಸ್ಟಿಚ್ ವರ್ಕ್ ಮಾಡುವುದವ. ಅದನ್ನು ಕೂಡ ಇನ್ನೊಂದಿಷ್ಟು ಬ್ಲೌಸಸ್ ಕಂಪ್ಲೀಟ್ ಆದ ನಂತರ ಅದನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಫೈನಲಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಡಿಸೈನ್ ಬಂತು. ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡುವಾಗ ಏನೈತಲ್ಲ, ನಾನು ಒಂದು ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿ ನಂತರ, ಯಾಕಂತಂದ್ರೆ ತುಂಬ ಯಾವಾಗಂದ್ರೆ ರೆಗ್ಯುಲರಾಗಿ ಒಂದು ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ವರ್ಕ್ ಏನೈತಲ್ಲ ಪರ್ಫೆಕ್ಟಾಗಿ ಬರ್ತೈತಿ ಅನ್ನೋ ಕಾನ್ಫಿಡೆಂಟ್ ಇರ್ತೈತಿ. ಹೀಗಾಗಿ ನಾವು ತಿಂಗಳೊಳಗೆ ಯಾವಾಗಲಾದರೂ 1-2-3 ದಿನ ವರ್ಕ್ ಮಾಡೋದು, ನೆಕ್ಸ್ಟ್ ಏನೈತಲ್ಲ ಜಾಸ್ತಿ ಬಟ್ಟೆ ಸ್ಟಿಚಿಂಗ್ ಮಾಡೋದು ಆಗ್ತಿರ್ತೈತಲ್ಲ. ಹೀಗಾಗಿ ನಾನು ಮೊದಲಿಗೆ ಈ ಬ್ಲೌಸ್ ಪೀಸ್ ಮೇಲೆ ಮಾಡೋಕ್ಕಿಂತ ಮುಂಚೆ ವೇಸ್ಟ್ ಬಟ್ಟೆ ಮೇಲೆ ಡಿಸೈನ್ ಮಾಡಿ ನಂತರ ಏನೈತಲ್ಲ ಇವಾಗ ವರ್ಕ್ ಮಾಡ್ಲಾಕತ್ತೀನಿ. ಇವಾಗ ಲೀಪ್ ಫೀಲಿಂಗ್ ಮಾಡ್ಲಾಕತ್ತೀನಿ, ನೋಡ್ತಾ ಇರ್ಬೋದು. ಮೊದಲಿಗೆ ಆರಿ ವರ್ಕ್ ಸ್ಟಾರ್ಟ್ ಮಾಡೀವಿ ಅಂತಂದ್ರೆ ಮೊದಲಿಗೆ ಮೇನ್ ಚೈನ್ ಸ್ಟಿಚ್ನ ನೀವು ಸ್ಟೆಪ್ ವೈಸ್ ನೀವು ಕಲೀಲಕ್ಕೆ ಹೋಗಬೇಕು. ಒಮ್ಮೆಲೆ ನೀವು ಥ್ರೆಡ್ ವರ್ಕನ್ನು ನಾವು ಕಲಿತೀವಿ ಮತ್ತು ಜರ್ದೋಸಿ ಈ ರೀತಿಯಾಗಿ ನಾವು ಸ್ಟೆಪ್ ವೈಸಾಗಿ ಕಲಿತಾ ಹೋಗಬೇಕಾಗ್ತೈತಿ. ಹಾಗೆ ಏನೈತಲ್ಲ, ಇದಕ್ಕೆ ಮೇನಾಗಿ ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹೀಗಾಗಿ 1 ದಿನ 2 ದಿನ ನಾವು ಕಲಿತ್ಬಿಟ್ಟು ನಮ್ಗೆ ವರ್ಕ್ ಬರ್ತಾಯಿಲ್ಲ ಅಂತ ಅನ್ನೋರು ತುಂಬ ಜನ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಅದೇ ರೀತಿಯಾಗಿ ಪ್ರಾಬ್ಲಮ್ ಆಗಿರೋದು. ಯಾಕಂತಂದರೆ ಇದು ಮೊದಲಿಗೆ ನಾವು ನೀಡಲ್ನ ಯಾವ ರೀತಿಯಾಗಿ ಹಿಡಿಬೇಕು ಮತ್ತು ಅದನ್ನು ರೊಟೇಟ್ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಚೈನ್ ಸ್ಟಿಚ್ ಹೆಂಗೆ ಹಾಕಬೇಕು ಅಂಥೇಳಿ ನಾವು ನೋಡ್ತಾ ಇರ್ಬೋದು. ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿಬಿಟ್ಟು ನಾನು ಯಾವ ರೀತಿಯಾಗಿ ವರ್ಕ್ ಮಾಡೋದಂಥೇಳಿ ಕಲ್ತ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಒಂದು ಲೀಪನ್ನು ನಾವು ಫಿಲ್ಲಿಂಗ್ ಮಾಡಬೇಕಾಯ್ತು ಅಂತಂದರೆ ನೋಡ್ತಾ ಇರ್ಬೋದು ಫೈನಲಾಗಿ ಈ ರೀತಿಯಾಗಿ ಬಂದೈತಿ ಅದೇ ರೀತಿಯಾಗಿ ಇನ್ನೊಂದು ಲೀಪ್ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಒಳಗೆ ಏನು ಅನಿಸ್ಬಿಟ್ಟಿತ್ತು ಅಂತಂದರೆ, ಈ ರೀತಿಯಾಗಿ ನನಗೆ ನಾರ್ಮಲ್ ಸೂಜಿ ಇರುತ್ತಲ್ಲ ಆ ಸೂಜಿಯಿಂದನೇ ನಾನು ಇದನ್ನ ಲೀಪ್ ಅದು ಏನಾದ್ರು ಇದ್ದವು ಅಂತಂದರೆ ಫೀಲ್ ಮಾಡ್ತಿದ್ದೆ. ಆಮೇಲೆ ಬೀಡ್ಸ್ ಸ್ಟಿಚಿಂಗು ಮತ್ತು ಚೈನ್ ಸ್ಟಿಚ್ಚು ಇಷ್ಟನ್ನು ನಾನು ನೀಡಲ್ದಿಂದ ಹಾಕ್ತಿದ್ದೆ. ಇವಾಗ ಏನೈತಲ್ಲ ಎಲ್ಲ ಕೂಡ ನೀಡಲ್ದಿಂದನೇ ಪ್ರಾಕ್ಟೀಸ್ ಮಾಡಿ ಇವಾಗ
ವರ್ಕ್ ಅಂತೂ ನನಗೆ ಯಾವುದೇ ಒಂದು ಆರಿ ವರ್ಕ್ ಬ್ಲೌಸ್ ಡಿಸೈನ್ ನೋಡಿದೆ ಅಂತಂದರೆ ಅದೇ ರೀತಿಯಾಗಿ ಎಕ್ಯುರೇಟಾಗಿ ವರ್ಕ್ ಮಾಡ್ಲಿಕ್ಕೆ ಕಲ್ತೀನಿ ಅಂತಂದರೆ ನಾನು ಸತತವಾಗಿ ಇದನ್ನ ಪ್ರಾಕ್ಟೀಸ್ ಮಾಡೋದು ಪ್ರತಿಫಲ ಅಂತ ಹೇಳ್ಬೋದು. ಹಾಗೆ ನಾನು ಮೊದಲನೇ ವಿಡಿಯೋ ಒಳಗೆ ಏನೈತಲ್ಲ ನಾನು ಜರ್ದೋಸೆ ವರ್ಕ್ ಫುಲ್ ಗ್ರ್ಯಾಂಡ್ ವರ್ಕನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಒಂದು ಬ್ಲೌಸ್ ಐತಿ, ಆ ಒಂದು ಬ್ಲೌಸ್ ಮೇಲೆ ಏನೈತಲ್ಲ ಆ ಒಂದು ಬ್ಲೌಸ್ ಮೇಲೆ ಫುಲ್ ಗ್ರ್ಯಾಂಡ್ ವರ್ಕ್ ಒಂದು ಮಾಡೋದೈತಿ. ಆಮೇಲೆ 2 ಬ್ಲೌಸ್ ಸಿಂಪಲ್ ಆಗಿದಾವೆ, ಆ ವರ್ಕ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ. ಸೊ ಲೀಪ್ ಕೂಡ ಫಿಲ್ಲಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಅದ್ರದ್ದು ಏನೈತಲ್ಲ ಗೋಲ್ಡನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದನೇ ನಾನು ಔಟ್ಲೈನ್ ಕೊಟ್ಟಿದ್ದೀನಿ. ತುಂಬಾ ಹೈಲೈಟ್ ಬರ್ತಾಯಿತ್ತು. ಹಾಗೆ ಈ ಬೀಡ್ಸ್ ಜೊತೆಗೆ ವೈಟ್ ಕಲರ್ ಬೀಡ್ಸ್ ಕೂಡ ನಾನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೆ. ಇದು ನೋಡ್ಲಿಕ್ಕೆ ಕೂಡ ನ್ಯಾಚುರಲಾಗಿ ಕೂಡ ನೋಡ್ಲಿಕ್ಕೆ ಔಟ್ಲುಕ್ಕಿಂಗ್ ತುಂಬಾ ಚೆನ್ನಾಗಿ ಬಂದಿತ್ತು ವರ್ಕ್ ಕೂಡ. ಇನ್ನೂ ಏನೈತಿಲ್ಲ ಸ್ಲೀವ್ ಎಲ್ಲ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದ ನಂತರ ಈ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಈ ಡಿಸೈನ್ ಏನೈತಲ್ಲ ನಿಮಗೆ ಕಟ್ ವರ್ಕ್ ಸೇಪ್ ಇನ್ನೂ ಚಿಕ್ಕದಾಗಿ ಬೇಕು ಅಂತಂದರೆ ನೀವು ಈ ಡಿಸೈನ್ ಸೇಪ್ ಇನ್ನೂ ಚಿಕ್ಕದಾಗಿ ಮಾಡ್ಕೊಂಡು ವರ್ಕ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ನಾನಿಲ್ಲಿ ನಿಮಗೆ ಕಟ್ ವರ್ಕ್ ಸೈಜ್ ಒಂದು ಸ್ವಲ್ಪ ನಾರ್ಮಲ್, ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ, ಆ ರೀತಿಯಾಗಿ ವರ್ಕ್ ಮಾಡೀನಿ. ಇದಕ್ಕಿಂತನೂ ನೀವು ಚಿಕ್ಕದಾಗಿ ಯಾವ ಸೇಪಲ್ಲಿ ಬೇಕಲ್ಲ ನೋಡಿಕೊಂಡು ಡಿಸೈನ್ನ ಮಾಡ್ಬೋದು. ಇದೇ ರೀತಿಯಾಗಿ ಇನ್ನೂ ಒಂದು ಸಿಂಪಲ್ ರೌಂಡ್ ನೆಕ್ಕು ಜಸ್ಟ್ ಏನೈತಲ್ಲ ಥ್ರೆಡ್ ಮುಖಾಂತರನೇ ಒಂದು ಬ್ಲೌಸ್ ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಜಸ್ಟ್ ಬೀಡ್ಸ್ ಯೂಸ್ ಇಲ್ಲ, ಏನೂ ಇಲ್ಲ, ಜಸ್ಟ್ ಚೈನ್ ಸ್ಟಿಚ್ ಹಾಕಿಬಿಟ್ಟು ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಯಾಕಂತಂದ್ರೆ ಅದು ಸಿಂಪಲ್ ಪ್ಲೇನ್ ಸಾರಿ ಆಗಿರೋದ್ರಿಂದ ಆ ಬ್ಲೌಸಿಗೆ ವರ್ಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಟ್ ಏನೈತಲ್ಲ ಇವಾಗ ಟೈಲರಿಂಗ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ಬ್ಲೌಸ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬಂದಿರೋದ್ರಿಂದ ಸ್ಟಿಚಿಂಗ್ ನಂತರ ಈ ವರ್ಕ್ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ಮೊನ್ನೆಯವರು ಸಿಸ್ಟರು ಡೈಲಿ ಲಾಗ್ನ ವಿಡಿಯೋ ಮುಖಾಂತರ ಶೇರ್ ಮಾಡಿರಿ ಅಂತ ಹೇಳ್ಯಾರ. ಸೊ ನೋಡೋಣ, ಯಾವತ್ತಾದರೂ ಒಂದಿನ ಡೈಲಿ ಲಾಗನ್ನು ನಿಮ್ಮ ಜೊತೆ ಡೈಲಿ ಲಾಗ್ ಜೊತೆ ಯಾವ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂತಂದರೆ ಈ ಒಂದು ವರ್ಕ್ ಡಿಸೈನನ್ನು ಮಾಡಿಬಿಟ್ಟು ತುಂಬಾ ದಿನ ಆಯ್ತು. ನಾನು ಈ ರೀತಿಯಾಗಿ ವರ್ಕ್ ಮಾಡಿಬಿಟ್ಟು ಇದನ್ನು ಎಡಿಟ್ ಮಾಡಿ ಹಾಕಲಿಕ್ಕೇ ತುಂಬ ದಿನ ಟೈಮ್ ತೊಗೋತು. ಯಾಕಂತಂದ್ರೆ ಮನೆ ಕೆಲಸದೊಳಗೆ ಟೈಲರಿಂಗ್ ನೋಡ್ತಾ ಈ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ಶಾರ್ಟ್ ವಿಡಿಯೋದಲ್ಲಿ ಮಾತ್ರ ನಾನು ಫೈನಲ್ ಲುಕ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಹೀಗಾಗಿ ಲಾಂಗ್ ವಿಡಿಯೋ ಒಳಗೆ ತೋರಿಸ್ರಿ ಅಂಥೇಳಿ ಕಮೆಂಟ್ ಕೂಡ ಮಾಡಿದರು. ಅವರು ಪ್ರತಿಯೊಂದು ವಿಡಿಯೋಕ್ಕೆ ಸಿಸ್ಟರ್ ಕಮೆಂಟ್ ಮಾಡ್ತಾರೆ. ಹೀಗಾಗಿ ಸೊ ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ವೈಟ್ ಕಲರ್ ಬೀಡ್ಸು ಮತ್ತು ಚಿಕ್ಕದಾಗಿರ್ತಕ್ಕಂಥ ಗೋಲ್ಡನ್ ಕಲರ್ ಬೀಡ್ಸು ಈ ರೀತಿಯಾಗಿ ತೊಗೊಂಡಿದ್ದೀನಿ. ಮತ್ತು ಸಾರಿಗೆ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತಲ್ಲ ನಾವು ಆ ರೀತಿಯಾಗಿ ಬೀಡ್ಸ್ನ ಯೂಸ್ ಆಗುತ್ತೆ. ಅಂದರೆ ಒಂದೊಂದು ಬ್ಲೌಸ್ಗೆ ಗೋಲ್ಡನ್ ಕಲರ್ಗಿಂತ ಕಾಪರ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ಒಂದಿಷ್ಟು ಬ್ಲೌಸ್ ಒಳಗೆ ಕಾಪರ್ ಕಲರು ಇರಲ್ಲ ಮತ್ತು ಗೋಲ್ಡನ್ ಕಲರು ಇರಲ್ಲ, ಸಿಲ್ವರ್ ಕಲರ್ ಶೈನಿಂಗ್ ಇರ್ತೈತಿ. ಹೀಗಾಗಿ ನಾವು ಆ ಒಂದು ಬ್ಲೌಸ್ಗೆ ಮತ್ತು ಸಾರಿ ಒಳಗೆ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತಲ್ಲ ನೋಡಿಬಿಟ್ಟು ನಾವು ವರ್ಕ್ ಮಾಡಬೇಕಾಗೈತಿ. ಅಂದ್ರೆ ಸಾರಿಗೆ ಮ್ಯಾಚ್ ಆಗೋ ರೀತಿಯಾಗಿ ನಾವು ವರ್ಕ್ ಮಾಡಿದ್ವಿ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಹಾಗೆ ಫೈನಲ್ಲಾಗಿ ಔಟ್ಲುಕ್ಕಿಂಗ್ ಯಾವ ರೀತಿಯಾಗಿ ಬಂದೈತಿ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಬಟ್ ಇದು ಆರಿ ವರ್ಕ್ ಏನೈತಲ್ಲ ನೀವು ಸ್ಟಾರ್ಟಿಂಗಲ್ಲಿ ಕಲಿಬೇಕು ಅಂತಂದ್ರೆ ಇವಾಗ ಏನಂತಲೇ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸಲ್ಲಿ ಕೂಡ ಇವಾಗ ಹೇಳ್ತಾರೆ. ಅಂದರೆ ಇವಾಗ ಎಂಬ್ರಾಯ್ಡ್ರಿಗಿಂತನೂ ಆರಿ ವರ್ಕ್ ಟ್ರೆಂಡಿಂಗ್ ಒಳಗೆ ಜಾಸ್ತಿ ಐತೆ ಅಂತ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ಏನೈತಲ್ಲ ಫ್ಯಾಬ್ರಿಕ್ ಪೇಂಟಿಂಗ್ನು ಕೂಡ ಕಲಿತ್ರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಫ್ಯಾಬ್ರಿಕ್ ಪೇಂಟಿಂಗು ಪ್ಲಸ್ ಇದು ಆರಿ ವರ್ಕು ಕೋಡ್ ಮಾಡಿದ್ದು ವರ್ಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತವೆ. ಬಟ್ ನಾ ಇವಾಗ ಸದ್ಯ ಏನೈತಲ್ಲ ಆರಿ ವರ್ಕ್ ಮಾತ್ರ ಇವಾಗ ವರ್ಕ್ ಮಾಡ್ತಾಯಿದ್ದೀನಿ.
ತುಂಬಾ ಪೇಷನ್ಸ್ ಬೇಕಂತ ಹೇಳ್ಬೋದು. ಇವಾಗ ಸಡನ್ನಾಗಿ ಒಂದಿನ 2 ದಿನ ಪ್ರಾಕ್ಟೀಸ್ ಮಾಡಿಬಿಟ್ಟು ವರ್ಕ್ ಬರ್ಲಾತಿಲ್ಲ ಅಂಥೇಳಿ ಒಂದಿನ 2 ದಿನದಾಗ ಸಾಧ್ಯನೇ ಇಲ್ಲ ನೋಡ್ರಿ ಇದು. ಯಾಕಂತಂದ್ರೆ ಒಂದಿಟ್ಟು ಪ್ರಾಕ್ಟೀಸ್ ಆಗಬೇಕು. ನಮಗೆ ನೀಡಲ್ನ ಯಾವ ರೀತಿಯಾಗಿ ರೊಟೇಟ್ ಮಾಡಬೇಕು, ಆಮೇಲೆ ಚೈನ್ ಸ್ಟಿಚ್ಚು, ಆಮೇಲೆ ಎಲ್ಲ ನಾವು ಸ್ವಲ್ಪ ವರ್ಕನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ವೇಸ್ಟ್ ಬಟ್ಟೆ ಒಳಗೆ ಚೈನ್ ಸ್ಟಿಚ್ ಹಾಕೋದು, ಬೀಡ್ಸ್ ಹಾಕೋದು, ಆಮೇಲೆ ಚಮ್ಕಿ ಡಿಸೈನ, ಫ್ರೆಂಚ್ ನಾಟ, ಆಮೇಲೆ ಎಂಡಿಂಗ್ ನಾಟ್ ಯಾವ ರೀತಿಯಾಗಿ ಹಾಕೋದು, ಹಲವಾರು ಇದು ಒಳಗೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ರಿಂಗ್ ನಾಟ್ ಆಗಿರ್ಬೋದು. ಅಂದರೆ ಈ ವರ್ಕ್ ಮಾಡ್ಲಕತ್ತೀವಿ ಅಂತಂದರೆ ಎಲ್ಲ ರೀತಿ ನಾವು ಒಂದು ಡಿಸೈನ್ಗೆ ತಕ್ಕಂಗೆ ಡಿಫ್ರೆಂಟಾಗಿ ಕಲಿತಾ ಹೋಗ್ಬೇಕಾಗ್ತೈತಿ. ಇವಾಗ ಯಾವುದೇ ಒಂದು ವರ್ಕ್ ನೋಡಿದರೆ ನಾವು ಅದನ್ನು ವರ್ಕ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿ ಬರಬೇಕು. ಹಾಗೆ ಇದೆಲ್ಲ ನಂತರ ಜರ್ದೋಸಿ ವರ್ಕ್ ಇವಾಗ ಹೆಚ್ಚು ಫಂಕ್ಷನ್ ಒಳಗೆ ಅದು ಗ್ರ್ಯಾಂಡ್ ಡಿಸೈನ್ ಮಾಡಬೇಕು ಆಯ್ತು ಅಂತಂದ್ರೆ ಅದರೊಳಗೆ ಜರ್ದೋಸಿ ವರ್ಕು ತುಂಬ ಜಾಸ್ತಿ ಇರುತ್ತೆ. ಅದನ್ನೂ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ವ ಅಷ್ಟು ನಮಗೆ ವರ್ಕ್ ಅನ್ನೋದು ನೀಟಾಗಿ ಬರ್ತೈತಿ. ಇದಕ್ಕೇನೈತಲ್ಲ ಒಂದು ಸ್ವಲ್ಪ ಟೈಮಿಂಗ್ ಜಾಸ್ತಿನ ತೊಗೊಳ್ತೈತೆ ಅಂತ ಹೇಳ್ಬೋದು. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನಾವು ಕಡಿಮೆ ಸಮಯದೊಳಗೆ ವರ್ಕನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಹಾಗೆ ಮಧ್ಯದೊಳಗೆ ಏನೈತಲ್ಲ ಈ ರೀತಿಯಾಗಿ ಬೀಡ್ಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ವರ್ಕ್ ಅಂತೂ ಫೈನಲ್ ಆದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಧ್ಯದಲ್ಲಿ ಏನೈತಲ್ಲ ಒಂದು ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಯಾಕಂತಂದರೆ ಇದು ಕಂಟಿನ್ಯೂಸ್ ಆಗಿ ನನಗೆ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಹೀಗಾಗಿ ಒಂದು ಸ್ವಲ್ಪ ಯಾವಾಗ ನಾನು ವರ್ಕ್ ಮಾಡ್ಲಿಕ್ಕತ್ತಿರ್ತೀನಲ್ಲ ಅವಾಗಷ್ಟೇ ನಾನು ವಿಡಿಯೋ ಮಾಡಿರೋದು. ಮತ್ತು ಹಲವಾರು ವಿಡಿಯೋ ಒಳಗೆ ನಾನು ಜಸ್ಟ್ ಚೈನ್ ಸ್ಟಿಚ್ ಯಾವ ರೀತಿಯಾಗಿ ಹಾಕೋದು ಅಂಥೇಳಿ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಎಂಡಿಂಗ್ ನಾಟ್ ಯಾವ ರೀತಿಯಾಗಿ ಹಾಕೋದು, ಆಮೇಲೆ ಬೀಡ್ಸ್ ಸ್ಟಿಚಿಂಗ್ ಮಾಡೋದು, ಆಮೇಲೆ ಚಮ್ಕಿ ಯಾವ ರೀತಿಯಾಗಿ ನಾವು ವರ್ಕ್ ಮಾಡೋದಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಬೇಕಂತಂದ್ರೆ ವಿಡಿಯೋ ಚೆಕ್ ಮಾಡಿ. ಫೈನಲಾಗಿ ನೋಡ್ತಾ ಇರ್ಬೋದು ವರ್ಕ್ ಈ ರೀತಿಯಾಗಿ ಬಂದೈತಿ. ಆ ಸಾರಿ ಏನೈತಲ್ಲ ಗ್ರೀನ್ ಕಲರ್ ಇರೋದ್ರಿಂದ ನಾನು ಗ್ರೀನ್ ಕಲರ್ನ ಸಿಲ್ಕ್ ಥ್ರೆಡನ್ನು ನಾನು ಯೂಸ್ ಮಾಡಿದ್ದೀನಿ. ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನನಗೆ ಅನಿಸಿರೋದಂತಂದರೆ ಇನ್ನೊಂದು ಲೈನು ಚೈನ್ ಸ್ಟಿಚ್ ಹಾಕಬೇಕಾಗಿತ್ತೇನೋ ಅಂಥೇಳಿ ಅನ್ನಿಸ್ತು. ನೀವು ಬೇಕು ಅಂತಂದರೆ ಈ ಒಂದು ಡಿಸೈನ್ ಐತಲ್ಲ ಸೈಜನ್ನು ಇನ್ನೂ ಲೆಂತು ವಿಡ್ತು ಇನ್ನೂ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇನ್ನೂ ಪುಟ್ಟಾಗಿ ಕಟ್ ವರ್ಕ್ ಸೈಜನ್ನು ಮಾಡಿದರೆ ಅಂತ ತುಂಬಾ ಚೆನ್ನಾಗಿ ಬರ್ಬೋದಿತ್ತು ಅಂಥೇಳಿ ಅನ್ನಿಸ್ತು. ಆಮೇಲೆ ಈ ರೀತಿಯಾಗಿ ಬೂಟಾಸನ್ನ ನಾನು ಸಿಂಪಲಾಗಿ ಮಾಡಿದ್ದೀನಿ. ಈ ಒಂದು ಆರಿ ವರ್ಕ್ ಸ್ಟ್ಯಾಂಡಿಂದ ತುಂಬಾ ನನಗೆ ಹೆಲ್ಪ್ ಆಗೈತಿ. ಅಂದ್ರೆ ಬಟ್ಟೆ ಏನೈತಲ್ಲ ಫುಲ್ ವರ್ಕ್ ಆಗೋವರೆಗೂ ಬಟ್ಟೆ ಆ ಕಡೆ ಈ ಕಡೆ ಅಂತೂ ಯಾವುದೇ ರೀತಿ ಸುಕ್ಕಾಗದೇ ರೀತಿಯಾಗಿ ನಾವು ವರ್ಕನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಇನ್ನೂ ಸ್ವಲ್ಪ ಬೀಡ್ಸ್ ಸ್ಟಿಚಿಂಗ್ ಅಂದರೆ ಲೀಪ್ ಮಧ್ಯದಲ್ಲಿ ಬೀಡ್ಸ್ ಇನ್ನೂ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕು, ಸ್ಟಿಚ್ ಮಾಡಬೇಕು, ಅದು ಉಳ್ಕೊಂಡಿದೆ. ನೋಡ್ತಾ ಇದ್ದೀರಲ್ಲ ವರ್ಕ್ ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೆಕ್ಸ್ಟ್ ಡಿಸೈನ್ ಮಾಡ್ಲಕತ್ತೀನಿ ಅಂತಂದ್ರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಸ್ಟ್ಯಾಂಡ್ ಫ್ರೇಮಿಂದ ನಾನು ಹೊರಗಡೆ ತೆಗೆದಾದ ನಂತರ ಇವಾಗ ನಿಮಗೆ ವರ್ಕ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿಯಾಗಿತ್ತಲ್ಲ ತೆಗೆದ ನಂತರನೂ ಅದೇ ರೀತಿಯಾಗೈತಿ. ಅಂದರೆ ನಾವು ಸ್ಟಿಚ್ ಮಾಡುವಾಗ ನಾವು ಕರೆಕ್ಟಾಗಿ ನಾವು ವರ್ಕ್ ಮಾಡಿದ್ವಿ ಅಂತಂದರೆ ಈ ರೀತಿಯಾಗಿ ಕಂಪ್ಲೀಟಾಗಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಸುಕ್ ಬರದೇ ರೀತಿಯಾಗಿ ಪ್ಲೇನಾಗಿ ಯಾವ ರೀತಿಯಾಗಿ ವರ್ಕ್ ಮಾಡಿವಲ್ವ ಕಂಪ್ಲೀಟಾಗಿ ಅದೇ ರೀತಿಯಾಗಿ ಐತಿ. ಇನ್ನು ಸ್ಲೀವ್ ಡಿಸೈನ್ ಕಂಪ್ಲೀಟ್ ಆದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಲ್ಲ ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸಿಗೆ ಯಾರಿಗೆಲ್ಲ ಟೈಲರಿಂಗಲ್ಲಿ ಇಂಟ್ರೆಸ್ಟ್ ಐತಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ
ಯಾರೆಲ್ಲ ನೋಡ್ಲತ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.